ಹ್ಞೂ ರೀ. ಅದ ನಿನ್ನ ಫೋನ್ ಹಚ್ಚಿದೆ, ಫೋನ್ ಹಚ್ಚಿದೆ ಅವ್ನಿಗೆ ತೋಲ್ತದ ಆಕ್ಚುಲಿ. ಯಾರಿಗ್ರಿ? ಸುನೀಲ್ ಹಿಂಗ ನೋಡ್ಲಿ. ಸುನಿಲ್ ಅವ್ರು ನಿನ್ನೆ ಫೋನ್ ಮಾಡಿದ್ರಿ ನನಗ. ಅವ್ರಿನ್ನ ರಿಟರ್ನ್ ನೋಟಿಸ್ ಕಳಿಸ್ತಾರಂತೆ. ಅವ್ರು ಒಬ್ರು ಅವ್ರ ವಕೀಲ್ರು, ಅವ್ರ ಕಡೆ ವಕೀಲ್ರು ಒಬ್ರು ಕಾಲ್ ಮಾಡಿದ್ರಿ ನನಗ್ರಿ. ನಾನು ಅದೇ ನೀವ್ ಹತ್ತಲ್ಲ ಅಂದಕ್ಕೆ ನಾನು ಹಚ್ಚಿತ್ತು ಅವ್ರಿಗೆ. ನಿಮ್ಗೆ ಹತ್ತಕತ್ತಿಲ್ಲ ಅಂದ್ರೆ ಅದಕ್ಕ ಸರ್ ಏನ್ರಿ ಅವ್ರು ನಮ್ಮ ಕ್ಲೈಂಟ್ ಫೋನ್ ಮಾಡ್ತಾರೆ, ನಿಮ್ಗೆ ಕಾಲ್ ಕನೆಕ್ಟ್ ಆಗತ್ತಿಲ್ಲ ಅಂತಂದೆ. ಅವ್ರು ಇಲ್ರಿ ನಾವು ಇಲ್ಲ ಹಂಗೇನ್ ಇಲ್ರಿ ನಿಮ್ದು ಹಚ್ಚೈತಲ್ರಿ ಅಂತಂದ್ರ. ಇಲ್ಲ ನಾವ್ ಹಂಗೇನ್ ಮಾಡಿಲ್ರಿ, ಏನ್ ಮಾಡಿಲ್ರಿ ಅಂತ ಅವ್ರೆ ಹಚ್ಚಿಲ್ ಸರ್, ಅದಕ್ಕ ಬಂದಿಲ್ರಿ, ಹಚ್ಚಿದ್ರ ಬರ್ತೈತಿ ತಗೋರಿ ಅಂತಂದ್ರಿ ಅವ್ರು ನನಗೆ. ಆಮೇಲೆ ಸರ್ ಅಮೌಂಟ್ ಏನಂದ್ರೆ ಗೇಮ್ ಹೆಂಗದ ಹೇಳಿ, ಗೇಮ್ ಹೆಂಗದ ಇದು ರೊಕ್ಕದ ಆಟ. ಅಲ್ಲಿ ಮಂದಿ ಕೂತಾರ್ರಿ ಹಿಡ್ಕೋಬೇಕು ಅಂತೇಳಿ ಇದೇ ಟೆಕ್ನಾಲಜಿ ಯೂಸ್ ಮಾಡ್ತಾರ ಅವ್ರ ಮಂದಿ. ಹಿಂಗ ಅದು ನಮಗೂ ಗೊತ್ತಿಲ್ಲ. ಅವರು ನಮ್ ಬ್ಲಾಕ್ ಮಾಡಿದ್ರ ನಮ್ಲಿಂದ ಅವ್ರಿಗೆ ಹೋಗಂಗಿಲ್ಲ. ಆಮೇಲೆ ಈಗ ಹೆಂಗ್ ಸಿಸ್ಟಮ್ ಬಂದು ಅಂದ್ರ ಅವ ನಾನು ಮಾಡ್ಬೇಕಂದ್ರು ಫೋನ್ ಹತ್ತಂಗಿಲ್ಲ, ನಾ ಮಾಡ್ಬೇಕಂದ್ರು ಅವ್ನಿಗೆ ಫೋನ್ ಹತ್ತಂಗಿಲ್ಲ. ಸಿಸ್ಟಮ್ಸ್ಗಳು ಭಾಳ ಅಲ್ಲಿ. ಅದಕ್ಕೆ ನಾ ಏನಂತೀನಂದ್ರ ಅವ್ರ ಕಡ್ಲಿಂದ ರಿಪ್ಲೈ ತಗೋರಿ. ಈಗ 1 ಲಕ್ಷ ಅಂತ ಕೊಟ್ಟಾರ. ಈಗ ಅವರು ಹೇಳಿದ್ರೆ ನಿನ್ನೆ ಅವ್ರು 1 ಲಕ್ಷ ಕೊಟ್ಟಿವಿ ಸರ, ತಿಂಗಳ ಹಾಕ್ತೀನಿ ಸರ್. ಹಂಗಿಲ್ಲ, ಹಂಗ ಬಗೆಹರಿಸ್ಕೋದ್ರು. 3 ತಿಂಗಳ ಮುಗಿಸ್ಬೇಕು ಅಷ್ಟ, 3 ತಿಂಗಳ ಮುಗಿಸ್ಬೇಕು. ಅದಿಲ್ಲ ಅಂತಂದ್ರ ಬ್ರಾಂಚ್ ಮ್ಯಾನೇಜರ್ ಯಾರು ಇರ್ತಾರ ಅವ್ರು ಇರ್ತಾರ, ಅವ್ರ ಮಂದಿ ಯಾರು ಇರ್ತಾರ, ಅವ್ರ ಮೇಲೆ ಕೇಸ್ ಹಾಕಿ ಮುಂದೆ ಕೋರ್ಟಿಗೆ ಕಳಿಸಿ ಹಿಂಗ ಅಮೌಂಟ್ ತರ್ಸ್ಕೋಬೇಕು. ಅದು ಹಂಗ ಕೋರ್ಟಿಗೆ ಕರ್ಸ್ಬೋದ್ರಿ ನಾವು. ಅದಕ್ಕೆ ಕೋರ್ಟ್ ಫೀಸ್ ನ 1.5 ಲಕ್ಷ 2 ಲಕ್ಷ ರೂಪಾಯಿ ಕಟ್ಬೇಕು ಸರ್. ಕೋರ್ಟ್ ಫೀಸ್ ಅಷ್ಟ ಯಾಕೆ ಕೇಳ್ತಾರಿ ಕೋರ್ಟಿಗೆ? ಅಷ್ಟ ಕೋರ್ಟ್ ಫೀಸ್ 17 ಲಕ್ಷ ರೂಪಾಯಿ ಕೋರ್ಟ್ ಫೀಸ್ ಕಟ್ಬೇಕಲ್ರಿ. ಅಲ್ಲ 17.5 ಲಕ್ಷಕ್ಕ ಅದು ಪ್ರೈವೇಟ್ ಕೋರ್ಟ್ ಏನ್ರಿ? ಹೆಂಗ ಹೊಸ ಸುದ್ದಿ? ಕರ್ನಾಟಕ ಸ್ಟೇಟ್ ಪ್ರೈವೇಟ್ ಕೋರ್ಟ್ ಅಂತ ಅಲ್ರಿ, ಎಲ್ಲಾ ಕೋರ್ಟ್ ಒಳಗ್ ಸೇಮ್. ನೀವು ಇಲ್ಲಿ ಅಂತ ಎಲ್ಲಿ ಕೇಳಿದ್ರೆ ಅಷ್ಟೇ. ನೀವು ಕೊಡ್ಬೇಕು, ಅಪೋಸಿಟ್ ಪಾರ್ಟಿ ದೂರ ಕೊಡ್ಬೇಕು. ಅಪೋಸಿಟ್ ಪಾರ್ಟಿದು ನಿಮಗ್ ಅಮೌಂಟ್ ಅನ್ನ ರಿಕವರಿ ಮಾಡಿ ಕೊಡೋದು ಕೋರ್ಟ್ ರೀ, ವಿತ್ ಇಂಟ್ರೆಸ್ಟ್ ಸಮೇತ ಕೊಡ್ತೈತ್ರಿ. ಯಾರು ಹಾಕ್ತಾರ? CRPC IPC ಸೆಕ್ಷನ್ಸ್ ಯಾರು ಹಾಕ್ತಾರ ಸರ್? ಈಗ ರಿಟರ್ನ್ ನೋಟಿಸ್ ಕೊಡಕತ್ತೇನ್ ಸರ್ ಅವ. ಅದು ಕೊಡೋದಲ್ಲ, ರಿಟರ್ನ್ ನೋಟಿಸ್ ಕೊಡ್ತಾನ ಅಂತ ಇಟ್ಗಾರ. ಅವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಫಸ್ಟ್ ನಿರ್ಧಾರ ಮಾಡ್ಕೋರಿ. ನೀವು ನನ್ನ ಪಕ್ಷ ನಿಲ್ತಿರೋ ಅವ್ರ ಪಕ್ಷ ನಿಲ್ತಿರೋ ಏನ್ ನಡಕ್ ನಿಂತ ಮಾತಾಡ್ತಿರೋ ಅಂತ ಫಸ್ಟ್ ಡಿಸೈಡ್ ಮಾಡ್ತಾರೆ. ನಾವು ನಿಮ್ ಪಕ್ಷನಿಲ್ಲ ಅವ್ರ ಪಕ್ಷನಿಲ್ಲ, ನೀವು ನಮ್ ಪಕ್ಷನಾಗ ಇರ್ಬೇಕು. ಅದೇ ಹೇಳಿಗತ್ತಿ ನಿಮ್ಗ. ನಾವು ಯಾರ ಪಕ್ಷನೂ ಇರ್ದಿಲ್ಲ, ನಾವ್ ಯಾರ ಪಕ್ಷದಲ್ಲಿ ಇರಕ್ ಆಗಲ್ರಿ. ನಾವು ನಿಮ್ ಪರವಾಗಿ ಹೇಳಕತ್ತಿದ್ರಿ. ಕೋರ್ಟ್ ಫೀಸ್ ಕಟ್ತೀನಿ ಅಂದ್ರೆ ನಾಳೆನ ಬರ್ರಿ, ನಾಳೆನ ಕೋರ್ಟ್ ಫೀಸ್ ಕಟ್ಟಿ ನಾಳೆನ ರಿಕವರಿ ಊಟ ಕೊಡ್ತೀನಿ. ನಾಳೆಯಿಂದ ಪೊಲೀಸ್ ನೀವು ಕೋರ್ಟ್ ಫೀಸ್ ಈಗ ನೀವು ಹುಟ್ಟು ಒಮ್ಮೆ ಬೇಕನ್ನಕತ್ತಿರಲ್ಲ ಅಮೌಂಟ್ ಅವ್ನ ಕಡ್ಲಿಂದ. ಕೇಳ್ರಿ ಬಸವರಾಜ್ ಅವ್ರ, ಇಲ್ಲಿ ಕೇಳ್ರಿ. ಮಾಡೋದು ಒಂದ್ ವ್ಯವಹಾರ, ಕೆಲ್ಸದ ಒಂದ್ ವ್ಯವಹಾರ ಇರ್ತದ, ಗೊತ್ತದಿಲ್ರಿ? ಗೊತ್ತಿಲ್ಲ, ಸ್ವಲ್ಪ ಕಲಿಬೇಕ್ರಿ. ಅದು ಕಲಿಬೇಕದು. ಯಾಕಂದ್ರ ನಾನು ಅಲ್ಲಿ ಕೋರ್ಟ್ ಫೀಸ್ ಇಲ್ಲ ಸಮಾಜ ಬ್ರಾಹ್ಮಣರು ಅವ್ರು ಕೇಳಿದ್ರು ಅವ್ರು ಹೇಳ್ತಾರ ಕೋರ್ಟ್ ಫೀಸ್ ಎಷ್ಟು ಅಂತ ಹೇಳಿ. ಇಲ್ಲಿ ಕೇಳ್ರಿ, ಅದ ಹೇಳಿಕತ್ತಿನಲ್ಲ. ಈಗ ನಾ MS ಪಾಟೀಲ್ ಅವ್ರ ಕಡೆ ಬಂದಿದ್ದೆ ಅದಕ್ಕಂತಂದ್ರ ಫ್ರೀ ಆಫ್ ಕಾಸ್ಟ್ 0 ಅಮೌಂಟ್ ನಿಮ್ಗೆ ಮಾಡಿಸ್ಕೊಡ್ತೀವಿ ಅಂತ ಅವ್ರು ಅಂದಾರ. ಅಲ್ಲಿ ಅವ್ರನ್ನ ಕೇಳ್ರಿ, ಅಂದ್ರೆ MS ಪಾಟೀಲ್ ಸರ್ನ ಕೇಳ್ರಿ. ಹೆಂಗ್ ಬರ್ತಿದ್ರಿ ಕೋರ್ಟ್ ಫೀಸ್? ನಾವ್ ಈಗ ನಾಳೆ ನಿಮ್ಗೆ ಬಂದ ದುಡ್ಡು ನಮ್ಗೆ ಕೊಡ್ತೀರಿ ಏನ್ರಿ ನೀವು? ಇಲ್ಲಿ ಕೇಳ್ರಿ ಕೋರ್ಟ್ಗೆ ಫೀಸ್ ಕಟ್ಬೇಕ್ ಸರ. ಹಂಗಿತ್ತ 108 ಸುಳ್ಳು ಕೇಸ್ ತಕೊಂಡ ಬರ್ತಾರ. ಸುಳ್ಳು ಏನೋ ಬರ್ದಂಗ ಕೋರ್ಟ್ ಏನ್ ಮಾಡೈತಿ ಫೀಸ್ ಅಂತ ಬಸವರಾಜ್ ಅವರ ರೊಕ್ಕದ ವಿಷಯ ಅಲ್ಲ. ಡಿಸೈಡ್ ಮಾಡ್ರಿ. ನನ್ ಪರವಾಗಿ ನಿಲ್ತಿರೋ ಯಾರ ಪರವಾಗಿ ನಿಲ್ತಿರೋ ಅಥವಾ ಯಾರ ಪರವಾಗಿ ನಿಲ್ಲಾರ್ದ ಕೆಲಸ ಮಾಡ್ತಾರೆ ನೀವು ಡಿಸೈಡ್ ಮಾಡಿ. ನಿಮ್ ಪರವಾಗಿ ನಿಂತಕ ಹೇಳಕತ್ತೀನ್ರಿ. ನಿಮ್ ನಾಳೆನ ಒಟ್ಟು ಅಮೌಂಟ್ ಬೇಕಂದ್ರ ಬರ್ರಿ, ಕೇಸ್ ಮಾಡಮ್ರಿ. ಕೇಸ್ ಮಾಡಿ ಕೋರ್ಟ್ ಕೇಸ್ ಹಾಕೊಳಮ್ಮ. ನೀವ್ ಬರ್ಲಾರ್ದ ನಾವ್ ಹೆಂಗ್ ಮಾಡಕ್ ಬರ್ತೈತ್ರಿ? ನಿಮ್ಗೆ ಅವಾಗ್ಲಿಂದ ಹೇಳಕತ್ತೀರಿ. ನೀವ್ ಬರ್ಲಾರ್ದ ನಾನ ಮಾಡಂದ್ರ ಕ್ರಿಮಿನಲ್ ಕೇಸ್ ಹಾಕಿದ್ರ ಯಾವ ಫೀಸ್ 1 ಪೈಸಾ ಕೊಡ್ಬಾರ್ದು, ನಾವು ಯಾರು ಕೊಡ್ಬಾರ್ದು. ಸರ್ ನೋಡ್ರಿ, ನಮಗ ನೀವ ಬರ್ರಿ, ನಿಮ್ ಮುಂದೆನೆ ಮುಂದಿನ ಮಾಡ್ತಾನ್ರಿ. ಈಗಿನ ಕಾಲದಾಗ ನೀವೇ ಮುಂದಿಂದ್ರಿ. ಕ್ರಿಮಿನಲ್ ಕೇಸ್ ಅಂತ ಹಾಕ್ತೀನಿ ನಾನು. ಕ್ರಿಮಿನಲ್ ಕೇಸ್ ಅಂತ ಹಾಕ್ತೀನಿ ನಾನೇ ಖುದ್ದಾಗಿ ಬಂದ್ ಸ್ವಂತ ನಿಂತ ಮಾಡ್ತೀನಿ. ನಿಂತ ಮಾಡ್ರಿ ಸರ್. ನಾನ್ ನೀವು ನೋಡ್ರಿ, ನಾನ್ ನಿಮ್ ಪರವಾಗಿ ಅಂತಾನೆ ಗಾಳೆ ಅವ್ನಿಗೆ ಹೇಳಿ ಅವ್ನಿಗೆ ಬೈದು ನಿಮ್ಗೆ 1 ಲಕ್ಷ ರೂಪಾಯಿ ಹಾಕ್ಸಿನಿ. ನೀವು ಕೊಡ್ತಿರೋ ಅದಕ್ಕಿಂತಾನ
ಈಗ ಅದೇ 1 ಲಕ್ಷ ಯಾರಿಗೆ ರಿಕವರ್ ಮಾಡಿಕೊಟ್ರೆ ನಾವು 10% ರೊಕ್ಕ ಇಸ್ಕೊಂತಿದ್ವಿ, 1 ಲಕ್ಷಕ್ಕೆ 10,000 ರೂಪಾಯಿ ಇಸ್ಕೊಂತಿದ್ವಿ, 1 ಲಕ್ಷ ರಿಕವರ್ ಅಂದ್ರೆ ನಿಮಗಂತ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲೇ ಮಾಡ್ಕೊಟ್ಟಿವಿ. ನಿಮ್ದು ಏನ್ ಖರ್ಚು ಐತಲ್ರಿ ಹೊಸ ಸುದ್ದಿ ಅಲ್ರಿ. ಕೋರ್ಟ್ ಫೀಸ್ ಅಲ್ರಿ, ಕೋರ್ಟ್ ಫೀಸ್ ಎಲ್ಲಾರು ಕೊಡ್ಲೇಬೇಕದು. ನೀವಂತಲ್ಲ ಯಾರ್ದೇ ಆದ್ರೂ ಕೋರ್ಟ್ ಫೀಸ್ ಕಟ್ಲೇಬೇಕ್ರಿ. ಕೋರ್ಟ್ ಫ್ರೀ ಕೇಸ್ ಹೆಂಗ್ ಮಾಡ್ತೈತ್ರಿ? ಫ್ರೀ ಕೇಸ್ ಹೆಂಗ್ ಮಾಡಕ್ ಆಗುತ್ತೆ ಹೇಳ್ರಿ? ಅದ ನೀವು ಅದಕ್ಕೆ ನಾನು ಹೇಳಿದೆ ನಿಮ್ಗ, ಎಲ್ಲಿ ನೀವು ಲೀಗಲ್ ಇದ್ದಾಗ ಹೋದ್ರೆ ಎಲ್ಲಿ ಹೋದ್ರು ಕೋರ್ಟ್ ಫೀಸ್ ಅಂತ ಕಟ್ಬೇಕು. ನೀವು 17 ಲಕ್ಷ ರೂಪಾಯಿ ಕೋರ್ಟ್ ಫೀಸ್ ಕಟ್ಟಿದ್ರ ಹಂಗಿತ್ತಂದ್ರ ಈಗ ಏನ್ ಮಾಡೋಣ ಅಂತಂದ್ರ ಕೇಳ್ರಿ, ನೀವು ನಿಮ್ಗೆ ಯಾರು ಗೊತ್ತಿದ್ದಾರೆ ಕೇಳ್ರಿ. ಕೋರ್ಟ್ ಫೀಸ್ ಕಟ್ಟಾರ 17 ಲಕ್ಷ ರೂಪಾಯಿ ಕೋರ್ಟ್ ಫೀಸ್ ಎಷ್ಟ್ ಕಟ್ಬೇಕಂತ ಕೇಳಿ. 18 ಲಕ್ಷ ರೂಪಾಯಿ ಫಸ್ಟ್ ಕ್ರಿಮಿನಲ್ ಕೇಸ್ ಹಾಕ್ತೀನಿ, ನೀವು ನನ್ ಪರವಾಗಿ ನಿಂತು ಮಾತಾಡ್ತೀರಿ, ನನ್ ಜೋಡಿ ಬರ್ತೀರಿ ಅಂದ್ರ ಬರ್ರಿ, ಇಲ್ಲಪ್ಪ ಬೇರೆ ನೋಡ್ತೀನ. ಸಿಂಪಲ್ ಹೇಳ್ತೀನ. ಯಾಕಂದ್ರ ನಾಲ್ಗೆ ಒಳ್ಳಾಡ್ಸೋರ್ ಮಂದಿ ಬಹಳ ಮಂದಿ ನೋಡಿನ ಜಗತ್ನ ಆಲ್ರೆಡಿ. ಸರ ನೀವು ಮೊದಲ ನೀವು ಒಳ್ಳಾಡ್ಸ ನೋಡ್ರಿ, ನೀವು ಮೊದಲ ಕೋರ್ಟ್ ಪ್ರೊಸೀಜರ್ ಕೇಳ್ರಿ. ನೀವು ಬರ್ರಿ ಕಂಪ್ಲೇಂಟ್ ಮಾಡ್ತೀವಿ. ಇಲ್ಲೇ ಜಸ್ಟ್ ಫ್ರಾಡ್ ಕೇಸ್ ಅಂತ ನಾನೇ ನಿಮ್ ಜೋಡಿ ಮಾತಾಡಿನಿ, ನೀವ ಇಂಡಿಯಾ ಪೋಸ್ಟ್ ಜೋಡಿ ಅಲ್ಲಿ ಲಕ್ಷಾನುಗಟ್ಲೆ ಮಾತಾಡ್ರಿ. ಈ ಇವನ್ ಕೇಸ್ನಾಗ ಅಲ್ಲಿ FIR ಅಂತಂದ್ರ ನೀವು ಮತ್ತೆ ನನ್ ಕಡೆ ನೀವ್ ಹೆಂಗ್ ತಿಳಿತೈತ್ರಿ? ನಿಮ್ಗೆ ಹೆಂಗ್ ತಿಳಿತೈತ್ರಿ? ನೀವು ಬರ್ಲಾರ್ದ ನಾನ್ ಹೆಂಗ್ ಕೇಸ್ ಮಾಡಕ್ ಬರ್ತೈತ್ರಿ? ನೀವು ಬರ್ರಿ ಇಲ್ಲಿ. ನೀವು ಬರ್ಲಾರ್ದ ನೀವು ದಿನಾಕೊಂದ್ ಯಾವ ಹೇಳ್ತೀರಿ ಅದು ಜೀವಕ್ಕಿಂತ ಇಂಪಾರ್ಟೆಂಟ್ ಐತೆ ಅಂತ ಹೇಳಿ. ನಮಗೆ ಜೀವ ಅಲ್ಲ, ನಮ್ಮ ಸಂಸಾರ ಇಲ್ಲೇನ್ರಿ? ನಮ್ಮ ಅಲ್ಲ ಕೋರ್ಟ್ ಫೀಸ್ ಯಾಕಂದ್ರೆ ನಿಮಗ ಇರ್ಲಿ ಅಂತ ಹೇಳಿ ನಾವು ನಿಮ್ಗೆ ಅಷ್ಟೆಲ್ಲ ಮಾಡಿ 1 ಲಕ್ಷ ರೂಪಾಯಿ ಅಮೌಂಟ್ ಹಾಕ್ಸಿದ್ದೇನೆ. ಕೋರ್ಟ್ ಫೀಸ್ ಈಗ ಯಾಕೆ ನಡಕಿಲ್ಲಿ ನಡಕಲ್ರಿ? ನೀವ್ ಸ್ಟೇಷನ್ಗೆ ಹೋದ್ಮೇಲೆ ಸ್ಟೇಷನ್ದಾಗ ಹೇಳಿದ್ಮೇಲೆ ಸ್ಟೇಷನ್ದಾಗ ಬಗೆಹರಿಸ್ತಾರೆ ಅಮೌಂಟ್. ನೀವು ಕೋರ್ಟ್ಗೆ ಹೋಗ್ರಪ್ಪ, ಅವ್ನು ಹಿಡ್ಕೊಂಬಂದ್ ಕೊಡ್ತಾರ, ನಾವು ಕೋರ್ಟ್ಗೆ ಹೋಗ್ಬೇಕು, ಕೋರ್ಟ್ ಕೇಸ್ ಹಾಕೋಬೇಕ. ಕೋರ್ಟ್ ಕೇಸ್ ಹಾಕೋಬೇಕಂದ್ರೆ ಕೋರ್ಟ್ ಫೀಸ್ ಅಂತ ಕಟ್ಬೇಕು ನಾವು. ಇಂದ 18 ಲಕ್ಷ ರೂಪಾಯಿ ರಿಕವರಿಗೆ ಕೋರ್ಟ್ ಫೀಸ್ ಅಂತ ಕಟ್ಬೇಕು. ಮೊದಲು ಕಟ್ಟಿ ಕೇಸ್ ಫೈಲ್ ನೀವೇ ಕಟ್ಬೇಕ್ರಿ. ಆಮೇಲೆ ಇಷ್ಟು ಇಸ್ಕೋಬೇಕ್ರಿ ಯಾರು ಅವ್ರ ಕಡ್ಲಿಂದ ರಿಕವರಿ ಮಾಡಿ ಕೊಡ್ತೀರಿ ಕೋರ್ಟ್. ಕೇಳ್ರಿ ಸ್ವಚ್ಛ ಹೇಳ್ತೀನಿ, ಇದು ಕಿವ್ಯಾಗ ಹೂ ಇಡೋದು ಇರ್ತದಲ್ರಿ, ಅದು ಭಾಳ ಮಂದಿ ಮಾಡ್ತಾರ ಸೊಸೈಟಿನಾಗ. ಸರ್ ನೀವು ಬೇರೆ ಯಾರನ್ನ ಕೇಳ್ರಿ, ನಿಮ್ಗೊಂದು ಡೌಟ್ ಇದ್ರೆ ನೀವು ಕೋರ್ಟ್ ಫೀಸ್ ಗೊತ್ತದ ಏನ್ ಸುದ್ದಿ ಅಂತ ಹೇಳಿ. ಜಗತ್ನಾಗ ಇಂಟರ್ ಕಾಸ್ಟ್, ಆ ಕಾಸ್ಟ್, ಸುಳ ಸುಂಟಿ, ರೊಕ್ಕ ಜಗ್ಗೋರು ಬಹಳಷ್ಟು ಮಂದಿ ಇದಾರೆ. ಇವ್ನ ಹೇಳ್ಕೊಂಡೆ ಹೇಳ್ತೀನಿ, 17 ಲಕ್ಷ ಮಂದಿ ತಗೊಂಡವ್ರು ವಾಪಸ್ ನಾ ರೊಕ್ಕ ತಗೋಬೇಕಂತಂದ್ರ ನಾ ಕೋರ್ಟ್ ಫೀಸ್ ಕೊಡ್ಬೇಕಂದ್ರಿ ಇದು ಸಿಸ್ಟಮ್ ಅದಲ್ರಿ. ಇದು ನಗ್ತಾರ ಮಂದಿ ಕ್ಯಾಕಶ್ ಹೋಗ್ತಾರ ಸಿಸ್ಟಮ್, ಗೊತ್ತಿಲ್ರಿ. ಅದಕ್ಕೆ ಹೇಳ್ತೀನಲ್ಲ, ನೀವು ಫಸ್ಟ್ ನಿರ್ಧಾರ ಮಾಡ್ಕೋಬೇಕು. ಕೇಳ್ರಿ, ಫಸ್ಟ್ ನಿರ್ಧಾರ ಮಾಡ್ಕೋರಿ, ಕರೆಕ್ಟ್ ಆಗಿ ನಿರ್ಧಾರ ಮಾಡ್ಕೋರಿ. ಕೇಳ್ರಿ, ಕರೆಕ್ಟ್ ಆಗಿ ವ್ಯವಹಾರ ಹೆಂಗ್ ಮಾಡ್ಬೇಕಂತ ಫಸ್ಟ್ ನಿರ್ಧಾರ ಮಾಡ್ಕೋರಿ, ಕ್ಲಾರಿಟಿ ಕೊಟ್ಟ. ನೀವು ವ್ಯವಹಾರ ಅಲ್ರಿ, ಲಾ ಏನದ ನಾ ಹೇಳೋದು ಕೇಳಿದ್ರೆ ಲಾ ಪ್ರಕಾರ ನೀವು ಬಿಟ್ಟು ಬೇರೆ ಮಾಡಕ್ ಆಗಲ್ರಿ. ಈಗ ನಾನು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ನೀವು ಬರ್ಬೇಕಂತ ನಿಮ್ಮ 3 ತಿಂಗಳಿಂದ ಹೇಳಕತ್ತಿದ್ದಾರೆ. ನೀವಿದ್ರೆ ಮೊನ್ನೆ ಮಳಿ ಬರಕತ್ತಿದ್ದೆ, ಅದು ಪ್ರಾಬ್ಲಮ್ ಅಂತ ಹೇಳ್ತೀರಿ. ಕೊಡ್ಬೇಕ್ರಿ ಈಗ FIR ಹಚ್ಚಕಲ್ರಿ, ನಿಮಗೆ ಹೇಳೋದ್ ಅರ್ಥ ಆಗ್ತಿದ್ರಿ. ಹಳಿಯಾಳ ಮಗಳ ಗಂಡ ಈಗ ರೊಕ್ಕ ಕೊಡ್ಬೇಕಂದ್ರ ಅದೆಂತ ಸಿಸ್ಟಮ್ ರೀ? FIR ಬೇರೆ, ಕೋರ್ಟ್ ಬೇರೆ. ನೀವು FIR ಹಚ್ಚಿದ್ರ ಪೊಲೀಸ್ ಹೋಗಿ ಅವ್ರು ಕರ್ಕೊಂಡ್ ಬರ್ತಾರ. ಇಲ್ಲಿ ಕೇಳ್ರಿ, ಅವ್ರ ಜೊತೆ ಮಾತಾಡ್ತೀನಿ, ಮಾತಾಡ್ತಾರ. ಅದು ಕ್ಲಾರಿಟಿ ಏನದ ನನಗೆ ಒಮ್ಮೆ ಕರೆಕ್ಟ್ ಆಗಿ ಪಿಕ್ಚರ್ ಕೊಡ್ರಿ. ನೀವೇನಂತೀರಿ, ವಾಪಸ್ ತಗೋಬೇಕಂದ್ರ ನಾನು ಅಮೌಂಟ್ ಕೋರ್ಟಿಗೆ ಕಟ್ಬೇಕು. ನಾನು ಕೋರ್ಟ್ ಫೀಸ್, ಕೋರ್ಟ್ ಕೇಸ್ ಹಾಕೊಂಡ್ರೆ ಕೋರ್ಟ್ ಫೀಸ್ ಕಟ್ಬೇಕು. ಅದಕ್ಕೆ ಲಕ್ಷ ಗಟ್ಲೆ ಐತದ, ನೀವೇ ಕಟ್ಬೇಕು ಸರ್. MS ಪಾಟೀಲ್ ಸರ್ ಅಲ್ಲ, ನೀವು ಬೇರೆ ಯಾರು ಕೇಳ್ತಾರೆ? ಅಪೋಸಿಟ್ ಪಾರ್ಟಿ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ರೆ ನಾವು ಕೋರ್ಟ್ ಫೀಸ್ ಕಟ್ಟು ವಾಪಸ್ ತಗೋಬೇಕು ನಾನು. ಸರ ನಿಮ್ಗ ನೋಡ್ರಿ, ಲಾದ್ ಹೇಳಿದ್ರೆ ನೀವು ಮೊದಲ ನಂದರ ಕೇಳ್ರಿ, ಇಲ್ಲ ನಿಮ್ದಾರ ಹೇಳ್ರಿ. ಫಸ್ಟ್ ಲಾದಾಗ ಏನಂತಂದ್ರೆ ಕಂಪ್ಲೇಂಟ್ ಕೊಡ್ತೀವಿ, ಫಸ್ಟ್ ನಮ್ ಕೇಳ್ರಿ, ಆಮೇಲೆ ನಿಮ್ಗೆ ಹೇಳ್ರಿ. ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ ಅವ್ರು ಹಿಡ್ಕೊಂಡ್ ಬರ್ತಾರ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಇರಂಗಿಲ್ಲೇನ್ರಿ ಡಿಸ್ಟ್ರಿಕ್ಟ್ ಲೆವೆಲ್ ನಾಗ? ಯಾರಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್? ಪಬ್ಲಿಕ್ ಅಂದ್ರೆ ಯಾರು? ನಾವು ಪಬ್ಲಿಕ್ ನ ಬರ್ತೀವೋ ಏನು ನಾವು ಏನು ಅಲ್ಪಸಂಖ್ಯಾತನಾಗ ಬರ್ತೀವೋ ಎದುರು ಬರ್ತೀವಿ ನಾವು? ಎಕ್ಸಾಕ್ಟ್ಲಿ ಕ್ಯಾಟಗರಿ ಏನ್ ನಮ್ದು? ಜನರಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದ್ರ PT ಸರ್. ಅದ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೀವು ಬರಲ್ಲ, ಗೌರ್ಮೆಂಟ್ ಅಲ್ಲಿ ಇರ್ತಾನ. ಗೌರ್ಮೆಂಟ್ ಇದ್ರಾಗ ಇಲ್ಲಿ ಕೇಳ್ರಿ, ಸ್ವಚ್ಛ ಹೇಳ್ತೀನಿ ನಾನು. ಝೀರೋ ಕಾಸ್ಟ್ ಕರ್ನಾಟಕ ಸ್ಟೇಟ್ ನಾಗ ಎಲ್ಲ ಡಿಸ್ಟ್ರಿಕ್ಟ್, ಯಾವ್ದೇ ಡಿಸ್ಟ್ರಿಕ್ಟ್ ನಾಗ ಹೋಗ್ರಿ, ಝೀರೋ ಕಾಸ್ಟ್ FIR ಕ್ರಿಯೇಟ್ ಮಾಡಬಹುದು. ಝೀರೋ ಕಾಸ್ಟ್ ಅಲ್ಲಿ ಪೊಲೀಸ್ ಸ್ಟೇಷನ್ ಕೋರ್ಟ್ ಲಿಂದ ಅಸೈನ್ ಆಗ್ತಾರ ಅಡ್ವೊಕೇಟ್ ನಮ್ ಪರವಾಗಿ ನಿಂತು ಮಾತಾಡ್ಲಿಕ್ಕೆ. ಇದು ರೂಲ್, ಇದು ಗೊತ್ತಾತಿಲ್ರಿ? ಇದು ಯಾರೇನ್ ಕಲ್ಸ್ಕೊಡ್ಬೇಕಂತಿಲ್ಲ, ಹುಟ್ಟಿದ ಕೂಸುಗಳಿಗೆ ಗೊತ್ತವ ಈಗಿನ ಕಾಲನಾಗ, ಗೊತ್ತಾತ್ರಿ? ರೊಕ್ಕದ ವ್ಯವಹಾರ ಏನ್ ಮಾಡ್ತಾರಲ್ಲ ಬಂದಿ, ಅದಕ್ಕೆ ರೊಕ್ಕದ ವ್ಯವಹಾರ ಏನ್ ಮಾಡ್ತಾರಲ್ಲ, ರೊಕ್ಕದ ವ್ಯವಹಾರ ಮಾಡ್ಬೇಕಂತಂದ್ರ ಮೊದ್ಲು ಹೇಳ್ಬೇಕು ಕರೆಕ್ಟ್ ಆಗಿ, ನೋಡ್ರಪ್ಪ ಹಿಂಗ್ ರೊಕ್ಕದ ವ್ಯವಹಾರ ಮಾಡಿದ್ರ ಅಷ್ಟ ನಾವ್ ಇದ್ ಮಾಡ್ಕೊಡ್ತೀವಿ ಅಂತ ಹೇಳಿ. ಅಲ್ಲಿ DLS ಆಫೀಸಿಗೆ ಹೋಗಿ ಅಲ್ಲಿ ಮಾತಾಡ್ ಬಂದು ಇಲ್ಲಿ 1 ಲಕ್ಷ ರೂಪಾಯಿ ಇವನ್ ಕಡ್ಲಿಂದ ಬಂದದೀಗ
ಅವರು ನಮ್ಮ ತಲೆ ಮೇಲೆ ಏರ್ ಕೂತ್ಕೊಂಡು ನಾವು ಕೊಟ್ಟಾಗ ತಗೋರಿ ಅಂತಾರ. ನಾವು ನೀವು ನಮ್ಮ ಅಡ್ವೊಕೇಟ್ ಅಂತೇಳಿ ನಾವು ನಿಮಗೆ ಅಪ್ರೋಚ್ ಆದ್ರ ನಮ್ಮ ಅಮೌಂಟ್ ವಾಪಸ್ ಅವ್ರ ಕಡೆ ತಗೋಬೇಕಂದ್ರೆ ನೀವು ಕೋರ್ಟ್ ಫೀಸ್ 1.5 ಲಕ್ಷ ನಾನು ಹೇಳಕತ್ತಿದ್ ನಿಮ್ಗ ಮೊದ್ಲ ನಾನು ಹೇಳದಾರ ಅರ್ಥ ಮಾಡ್ಕೊರ್. ಫಸ್ಟ್ ಪೂರ ನಾ ಹೇಳದಾರ ಕೇಳ್ರಿ, ಆಮೇಲೆ ನೀವ್ ಮಾತಾಡಕಂತ್ರಿ. ಎಲ್ಲ ನಾ ಹೇಳದ್ ಕೇಳ್ರಿ. ನಿಮ್ಗ ನೋಡ್ರಿ, ನೀವು ಕೊಟ್ಟಿರ 5,000 ನಾ ನಿಮ್ಗ 5,000 ರೊಕ್ಕದ ವ್ಯವಹಾರ ಬಿಡ್ರಿ. ಫಸ್ಟ್ ವ್ಯವಹಾರ ಅಲ್ರಿ, ಮೊದಲ ಲಾದರ ಅರ್ಥ ಮಾಡ್ಕೊರಿ. ಕೇಳ್ರಿ, SBI ಹೋಗ್ಬೇಡ್ರಿ ನನಗ 12 ಬ್ಯಾಡ್ರಿ. ನಾನು ಒಂದ್ ಹೇಳದ್ ಕೇಳ್ರಿ, ಒಂದ್ ಕೇಳ್ರಿ ಸರ್, ಬಿಡ್ರಿ ಅದೆಲ್ಲ ಬಿಡ್ರಿ. ನಂದು ಸರ್ ವಕೀಲ್ ನಾನ ನೀನ ನಿಮ್ ಮಾತ್ ಕೇಳ್ಕೊಂತ ಹೋಗೋದು ಲಾ ಅಲ್ರಿ, ನನ್ ಮಾತ್ ಕೇಳ್ರಿ. ಮೊದಲ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ನೀವು ಬರ್ರಿ ಧಾರವಾಡ ಮಾತಾಡ್ತಿರಲ್ಲ, ಫುಲ್ ಎಲ್ಲ ಅಳದ್ ಕುಡ್ದವ್ರ ಮಾತಾಡ್ತಿರಲ್ಲ. ಹೌದ್ರಿ, ನಾವು 3 ವರ್ಷ ಕಲ್ತಿರ್ತೀವಿ. ನೀವು ಗೊತ್ತಿಲ್ಲ ಅಂತಕೊಂಡ್ರೆ 40 ವಯಸ್ಸಾದ್ರು ನಮಗೆ. ಆಯ್ತು ಬಿಡ್ರಿ ಸರ್, ನೀವೇ ತಗೋರಿ ಅಂದ್ರೆ ನಮ್ಗ್ ಬಿಡ್ರಿ. ಮೊದ್ಲೇ ಹೇಳ್ಬೇಕಾದ್ರೆ ಕಂಪ್ಲೇಂಟ್ ಕೊಡೋಕ್ ಬರ್ರಿ ಅಂದ್ರೆ ಬೇರೆ ಕೆಲಸ. ಕೇಳ್ರಿ, ರೊಕ್ಕ ಕರೆಕ್ಟ್ ಆಗಿ ಮಾಡೋದಿತ್ತು ಅಂದ್ರ ಮಾಡ್ತೀವಿ, ಕೊಡಬೇಕಿತ್ತು ಅಂದ್ರೆ ಕೊಡ್ತೀನಿ. ಅದು ದೊಡ್ಡ ವಿಷಯ ಅಲ್ಲ, ಅದು ದೊಡ್ಡ ವಿಷಯನೇ ಅಲ್ಲ. ಅದು 1.5 ಲಕ್ಷ ಅಲ್ಲ, 5 ಲಕ್ಷ. ಕೇಳ್ರಿ, 5 ಲಕ್ಷ ಅಲ್ರಿ. ಕೇಳ್ರಿ, ನನ್ ಮಾತ್ ಕೇಳ್ರಿ. ನಿನ್ ಮಾತ್ ಕೇಳಾಕ ನನ್ ಕೆಲ್ಸ ಇಲ್ಲ ಅಂತಲ್ಲ, ನಾನು ಕೆಲ್ಸ ಅದಾವ್ರಿ. ನಾವು ಬೇರೆ ನಾನು ಹೇಳದ್ ಕೇಳ್ರಿ. ಮೊದಲು ನೀವು ಬರ್ರಿ, ಕಂಪ್ಲೇಂಟ್ ಮಾಡುವ, ಆಮೇಲೆ ಪೊಲೀಸ್ ಹಿಡ್ಕೊಂಡ್ ಬರ್ತಾರೆ. ಆಮೇಲೆ ನಿಮ್ಗೆ ಒಂದೇ ಸರ್ತಿಗೆ ಅಮೌಂಟ್ ಬೇಕಂದ್ರೆ ಕೋರ್ಟ್ಗೆ ಕೇಸ್ ಫೈಲ್ ಮಾಡ್ಕೋಬೇಕು. ಅಮೌಂಟ್ ರಿಕವರಿ ಸೂಟ್ ಹಾಕೋಬೇಕು. ಅಮೌಂಟ್ ರಿಕವರಿ ಸೂಟ್ಗೆ ಕೋರ್ಟ್ ಫೀಸ್ ಕಟ್ಟಬೇಕು. ಎಷ್ಟು ನಿಮ್ಗೆ 15 ಲಕ್ಷ ರಿಕವರ್ ಮಾಡ್ಕೊಡ್ಬೇಕಂದ್ರೆ 18 ಲಕ್ಷಕ್ಕ ರಿಕವರಿ ಸೂಟ್ಗೆ ಫೀಸ್ ಕಟ್ಟದಿರ್ತೈತಿ ನಿಮ್ ಕೋರ್ಟ್ ಒಳಗೆ. ಆ ಕೋರ್ಟ್ ಅಮೌಂಟ್ ನೀವು ಬೇಕನ್ನ ಇದ್ರಾಗ ಕೇಳ್ತೀವಿ, ಯಾರೋ ಅವ್ನ ಕಡೆಯಿಂದಾನೆ ಇಸ್ಕರಿ ಅಂತ. ಹಂಗಂತ ಫಸ್ಟ್ ಗೆ ಅವಾಗ ಕೊಡದಿಲ್ಲ, ಫಸ್ಟ್ ಆಮೇಲೆ ಅವ್ನ ಆಸ್ತಿಗೆ ಇಸ್ತಿ ಜಪ್ತಿ ಮಾಡಿ ಇಸ್ಕೊಡ್ತೈತಿ ನಿಮ್ಗೆ. ನಿಮ್ಗ 100 ಕಮ್ಯುನಿಟಿ ನಿಮ್ದು ಏನ್ ಹಾಕಿರ್ತಾರೆ ಅದೆಲ್ಲ ಬೇಡ. ನಾನು ಕೆಲಸ ಆಯ್ತು ನೋಡ್ಕೋರಿ. ನಮಸ್ಕಾರ. ಫೈನ್ ಅಷ್ಟ ಮಾಡೋಣ ತೋರಿ. ಫೈನ್.